ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಅತಿಥಿಗಳ ಮನದಾಳದ ಮಾತಿಗೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕಣ್ಣೀರು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಗೆಸ್ಟ್ಗಳಾಗಿ ಬಂದಂಥ ಸ್ಪರ್ಧಿಗಳು ಸಹ ಅಲ್ಲಿ ಕಣ್ಣೀರು ಹಾಕಿದ್ದಾರೆ ಅವರ ಮಾತಿಗೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ, ಸೊ ಯಾವ ವಿಚಾರಕ್ಕೆ ಕಣ್ಣೀರು ಹಾಕಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ. ಸೊ ಇದರಲ್ಲಿ ಕೆಲವೊಂದಿಷ್ಟು ಕಾಮಿಡಿನೂ ಇರುತ್ತೆ, ಅಳು ಇರುತ್ತೆ, ದುಃಖಗಳಿರುತ್ತೆ. ಇದೆಲ್ಲ ನಾವು ಫೇಸ್ ಮಾಡಿದ ಮೇಲೆ ಬಿಗ್ ಬಾಸ್ ಅನ್ನೋದು. ಬಟ್ ಆದರೆ ಇಲ್ಲಿ ಬಿಗ್ ಬಾಸ್ ಮೇಲೆ ತುಂಬ ಜನ ಅನ್ಕೊತಾರೆ, ಸೊ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಇದೊಂದು ಟಾರ್ಗೆಟ್ ಅನ್ನೋದು ಬಿಟ್ಬಿಡಿ. ಯಾಕಪ್ಪ ಅಂದರೆ ಅಂಥ ಒಂದು ಟೈಮ್ ಸಿಚುವೇಶನ್ಗೆ ಆ ರೀತಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವ್ರು ಎಷ್ಟೇ ಹೊಡೆದಾಡಲಿ, ಎಷ್ಟೇ ಜಗಳ ಆಡಲಿ, ಮತ್ತೆ 2 ದಿನ ಬಿಟ್ಟು ಅವ್ರು ಒಂದು ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನು ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಗ್ರೌಂಡಲ್ಲಿ ಒಂದು ಸೆಟ್ ಹಾಕಿದ್ದಾರೆ. ಸೊ ಅವರ ಹಳೆಯ ಮೆಮೊರಿಯ ಒಂದು ಬಿಗ್ ಬಾಸ್ ಫೋಟೋನ ಹಾಕಿ ಸೊ ಅವರ ಅನಿಸಿಕೆ ಬಗ್ಗೆ ಮಾತುಗಳನ್ನ ಕೇಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಬಿಗ್ ಬಾಸ್ 11 ನಿಮಗೆ ಯಾವ ಥರ ಆಯಿತು, ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ, ಸೊ ಹೊರಗಡೆ ಯಾವ ರೀತಿ ರೆಸ್ಪೆಕ್ಟ್ ಸಿಕ್ಕಿದೆ, ಮತ್ತು ಏನು ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಬಿಗ್ ಬಾಸ್ ಬಗ್ಗೆ, ಕೆಲವೊಂದಿಷ್ಟು ವರ್ಡ್ಗಳಿಂದ ಆ ಒಂದು ವಿಷಯಗಳನ್ನ ಹೇಳಿ ಅಂತ ಹೇಳಿ ಸೊ ಮಾಜಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ರೀತಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಇಲ್ಲಿ ಹೊಸ ಸ್ಪರ್ಧಿಗಳಿಗೂ ಸಹ ಅವರು ಇಂಪ್ರೆಷನ್ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸೀಸನ್ 12ಕ್ಕೆ ಬಂದಿರುವಂಥ ಸ್ಪರ್ಧಿಗಳು ಸೊ ಸೀಸನ್ 11ಅಲ್ಲಿ ಬಂದಿರುವಂಥ ಸ್ಪರ್ಧಿಗಳನ್ನ ನೋಡಿ ಕಲಿಯೋದು ತುಂಬ ಇದೆ. ಯಾಕಪ್ಪ ಅಂದರೆ ಇವರು ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಬಂದು ಹೊರಗಡೆ ಹೋದವರು ಅಂತ. ಸೊ ಇವಾಗ ಈ ಸೀಸನ್ಗೆ ಈ ಒಂದಿಷ್ಟು ಸ್ಪರ್ಧಿಗಳು ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಒಬ್ಬೊಬ್ಬರೇ ಅವರು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ನಮ್ಮ ರಜತ್ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಸೊ ಬಿಗ್ ಬಾಸ್ ಒಂದು ಹೆಮ್ಮೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಸೊ ನಾ ಸತ್ತ ಮೇಲೂ ಈ ರೀತಿ ಒಬ್ಬ ಸ್ಪರ್ಧಿ ಬಂದಿದ್ದ ಬಿಗ್ ಬಾಸ್ ಮನೆಗೆ. ಸೊ ಒಂಥರ ನಾ ಸತ್ತು ಹೋದರೂ ವರ್ಷಗಳು ಆದಾದಂಗೂ ಇನ್ನೂ ಮೆಮೊರಿ ಹಾಗೆ ಇರುತ್ತೆ, ಬಿಟ್ಟರೆ ಅದು ಮರೆಯಾಗಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ ನಮ್ಮ ರಜತ್ ಅವರು. ಸೊ ಅಷ್ಟೇ ಅಲ್ಲದೆ ರಜತ್ ಅವರು ಹೇಳ್ತಾ ಇದ್ದಾರೆ ಸೊ ನಾ ಸತ್ತ ಮೇಲೂ ಕೂಡ ನನ್ನ ವಂಶ ಪರಂಪರೆ ಇನ್ನೂ ನೋಡ್ಬೋದು, ಅಷ್ಟು ಒಂದು ಮೆಮೊರಿ ಕೊಟ್ಟಿದ್ದಾರೆ. ಸೊ ನಾ ಇರಲಿ ಸೊ ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಹ ನಾನು ಈ ರೀತಿ ಬಿಗ್ ಬಾಸ್ಗೆ ಬಂದಿದ್ರು ಅನ್ನೋ ರೀತಿ ಹೇಳೋಕ್ಕೆ ಒಂದು ಹೆಸರು ಕೊಟ್ಟಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ಬಿಗ್ ಬಾಸ್. ಸೊ ಇಲ್ಲಿ ಮಂಜಣ್ಣನೂ ಕೂಡ ಮಾತಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಸೊ ನಾ ಎಲ್ಲರೂ ರೋಡಲ್ಲಿ ನಡ್ಕೊತ ಹೋಗ್ತಾ ಇದ್ರೆ ಸೊ ಗೌರ್ಮೆಂಟ್ ಬಸ್ ಅವರು ನಿಲ್ಲಿಸಿ ಮಂಜಣ್ಣ ಅಂತಾರೆ. ಸೊ ಸ್ಕೂಲ್ ಹುಟ್ಟರು ಕೂಡ ಮಂಜಣ್ಣ ಅಂತಾರೆ. ಸೊ ಯಾರೂ ಕೂಡ ಹೋಗ್ತರು ಮಂಜಣ್ಣ ಅಂತಲೂ ಕೂಗ್ತಾರೆ. ಸೊ ಅಷ್ಟೊಂದು ಪ್ರೀತಿ ಕೊಟ್ಟಿದೆ ಬಿಗ್ ಬಾಸ್ ಅಂತಿದ್ದಾರೆ. ಯಾಕಪ್ಪ ಅಂದರೆ ಒಬ್ಬರನ್ನ ಗುರುತಿಸೋಕೆ ಇದೊಂದು ಒಳ್ಳೆಯ ವೇದಿಕೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವುದೇ ಒಂದು ಸಣ್ಣ ಪ್ಲಾಟ್ಫಾರ್ಮಿಂದ ಬಂದಿರ್ಬೋದು, ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಬಂದಿರ್ಬೋದು, ಬಟ್ ಬಿಗ್ ಬಾಸ್ ಆ ಸಣ್ಣ ಪುಟ್ಟ ಅಂತ ಇಲ್ಲ. ಸೊ ಎಲ್ಲ ಸ್ಪರ್ಧಿಗಳಿಗೂ ಒಂದೇ ಅಂತ ಹೇಳಿ ಸೊ ಒಂದೇ ಟೈಟಲ್ನ ಕೊಟ್ಟು ಸೊ ಒಳ್ಳೆ ಹೆಸರು ಮಾಡೋ ರೀತಿ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಮೋಕ್ಷಿತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಬಿಗ್ ಬಾಸ್ ಇಲ್ಲಿ ಬಂದ ಮೇಲೆ ನನ್ನ ತಲೆ ಎತ್ತಿ ನಿಲ್ಲೋ ರೀತಿ ಮಾಡಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಒಳ್ಳೆ ಹೆಸರೇ ಬಿಲ್ಡ್ ಆಗುತ್ತೆ ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ. ತುಂಬ ಜನ ಹೇಳ್ತಾರೆ 2 ವೀಕಲ್ಲೇ ಹೊರಗಡೆ ಹೋದ, 3 ವೀಕಲ್ಲೇ ಹೊರಗಡೆ ಹೋದ ಅಂತ. ಆಲ್ಮೋಸ್ಟ್ ಹೊರಗಡೆ ಹೋದವರೆಲ್ಲ ಹೊರಗಡೆ ತುಂಬ ಚೆನ್ನಾಗಿ ಒಳ್ಳೆ ಪಾಪ್ಯುಲರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಪ್ ಗೆಲ್ಲಿ ಬಿಡಲಿ, ಸೊ ಬಿಗ್ ಬಾಸ್ ವಿನ್ನರ್ ಟೈಟಲ್ ಸಿಗಲಿ ಬಿಡಲಿ, ಸೊ ಆಲ್ಮೋಸ್ಟ್ ಸಿಗದೆ ಇರೋರೇ ತುಂಬ ಫೇಮಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ರು, ಒಳ್ಳೆ ಧಾರಾವಾಹಿ ಮಾಡ್ತಾ ಇದ್ದಾರೆ ನೋಡಿದ್ರ. ಸೊ ಅವಳಿಗೆ ಒಂದೇ ಹೆಸರೇ ಇದೆ. ಬಟ್ ಇಲ್ಲಿ ಸೋತರು, ನಾ ಗೆಲ್ಲಕ್ಕಾಗಲಿಲ್ಲ ಅಂತ ಅವ್ರು ಹಾಗೆ ಕೂತಿದ್ರೆ ಆಗಲ್ಲ. ಬಟ್ ಆದರೆ ಬಿಗ್ ಬಾಸ್ ಒಂದು ಟೈಟಲ್ನ ಗೆಲ್ದಿದ್ರು, ರನ್ನರ್ ಅಪ್ ಅನ್ನೋಂಥ ಟೈಟಲ್ನ ಗೆದ್ದುಬಿಟ್ಟು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ಒಳ್ಳೆ ಹೆಸರನ್ನ ಬಿಲ್ಡ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ರೀತಿಯ ಒಂದು ವಿಷಯಗಳನ್ನ ಅವರು ಹಂಚ್ಕೊತಾ ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಹೊಸ ಸ್ಪರ್ಧಿಗಳ ಹತ್ರ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಕರ್ಮಗಳನ್ನ ಕಳ್ಕೊಂಡಿರೋ ಜಾಗ ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ ಯಾಕಪ್ಪ ಅಂದರೆ ಹೊರಗಡೆ ನೋಡದೇ ಇರುವಂಥ ಪ್ರಪಂಚ ಅಂದರೆ ನಾವು ಸಿಟ್ಟಾಗಿರ್ಬೋದು, ಸೊ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ, ಸೊ ಇನ್ನೊಬ್ರು ಯಾವ ರೀತಿ ವರ್ತನೆ, ಅವರ ಮೈಂಡ್ ಸೆಟ್ ಏನಿರುತ್ತೆ ಅಂತ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೇಗನೆ ತಿಳ್ಕೊಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಕರ್ಮಗಳನ್ನ ಕಳ್ಕೊಂಡಿರೋ ಜಾಗ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನಮ್ಮ ಚೈತ್ರ ಅವ್ರು ಬಂದಿದ್ದಾರೆ. ಸೊ ಚೈತ್ರ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಬಿಗ್ ಬಾಸ್ ಯಾರಿಗೆ ಏನೆಲ್ಲ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಸೊ ನನಗೆ ಪುನರ್ಜನ್ಮ ಕೊಟ್ಟಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇದ್ರೆ ಚೈತ್ರಗೆ ತುಂಬ ಒಂದು ನೆಗೆಟಿವ್ ವಿಷಯಗಳು ಓಡ್ತಾ ಇದ್ವು. ಬಟ್ ಬಿಗ್ ಬಾಸ್ ಮನೆಗೆ ಬಂದು ಹೋದ್ಮೇಲೆ ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ತುಂಬ ಜನ ಅವ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಕೆಲವೊಬ್ಬರಿಗೆ ಕೆಟ್ಟದಾಗಿ ನೆಗೆಟಿವ್ ವಿಷಯಗಳು ಹೋಗ್ತಾ ಇದ್ರು. ಸೊ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಸೊ ಅವ್ರದ್ದೇ ಆದಂಥ ಒಂದು ಹೊಸ ಜೀವನ ಆಗಲಿ, ಹೊಸ ಒಂದು ಎನರ್ಜಿ ಆಗಲಿ, ಆ ರೀತಿ ಒಂದು ಹೊಸದು ಬಿಲ್ಡ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಾನು ಸೀಸನ್ 7 ನೋಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಸ್ಪರ್ಧಿಗಳಲ್ಲಿ ತುಂಬ ಬದಲಾವಣೆಗಳಾಗಿದೆ. ಸೊ ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ಮನೆಗೆ ಬಂದು ಒಂದು ವಾರ ಹೋದ್ಮೇಲೂ ಕೂಡ ತುಂಬ ಫೇಮಸ್ ಆಗಿದ್ದಾರೆ. ಬಟ್ ಕೆಲವೊಬ್ಬರು ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ತುಂಬ ಜನ ಹೇಳ್ಬೋದು, ಅವ್ರಿಗೆ ಏನು ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ನಾ ಹೇಳೋ ಪ್ರಕಾರ ಬಿಗ್ ಬಾಸ್ ಮನೆಗೆ ಬಂದು ಹೋಗಿರೋ ಸ್ಪರ್ಧಿಗಳ ಲೈಫಲ್ಲಿ ತುಂಬ ಬದಲಾವಣೆಗಳು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಲೋ ಆಗಿದ್ದವರು ಹೈಯಲ್ಲಿದ್ದಾರೆ. ಸೊ ಹೈಯಲ್ಲೇ ಇದ್ದಾರೆ. ಬಟ್ ಯಾವತ್ತೂ ಕೂಡ ಬಿಗ್ ಬಾಸ್ ಯಾರನ್ನೂ ಲೋ ಮತ್ತು ಹೈ ಅಂತ ನೋಡೇ ಇಲ್ಲ. ಸೊ ಎಲ್ಲರನ್ನೂ ಒಂದೇ ಸಮ ನೋಡಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ
ಮಾಜಿ ಸ್ಪರ್ಧಿಗಳ ಮನದಾಳದ ಮಾತಿಗೆ ಸೊ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕಣ್ಣೀರು ಸಹ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಂಜಣ್ಣ ಅವರ ಮಾತಿಗೆ ತುಂಬ ಜನ ಹತ್ತಿದ್ದಾರೆ, ಚೈತ್ರ ಅವರ ಮಾತಿಗೆ ತುಂಬ ಜನ ಹತ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಸೊ ಎಮೋಷ್ನಲ್ ಡ್ಯಾಮೇಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಮೋಷ್ನಲ್ ಡ್ಯಾಮೇಜ್ ಅನ್ನೋಕ್ಕಿಂತ ಸೊ ಇದೊಂದು ರಿಯಲ್ ಲೈಫ್ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವುದು ಇದು ಸ್ಕ್ರಿಪ್ಟ್ ಅಲ್ಲ, ಸೊ ಯಾವುದೇ ರೀತಿಯ ಒಂದು ಟೈಟಲ್ ಅಲ್ಲ. ಯಾಕಪ್ಪ ಅಂದರೆ ಸ್ಕ್ರಿಪ್ಟ್ ಎಲ್ಲ ಟೈಮಲ್ಲಿ ಯೂಸ್ ಆಗಲ್ಲ, ಬಟ್ ಇದೊಂದು ಎಮೋಷ್ನಲ್ ಡ್ಯಾಮೇಜ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಎಮೋಷ್ನಲ್ಲಿಂದ ತುಂಬ ಜನ ಬೇಸರ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟು ದಿನ ಜಗಳ ಬರೀ ಅದು ಇದು ಅನ್ಕೊಂಡಿದ್ದವ್ರಿಗೆ ಬಟ್ ಇವತ್ತು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದಾರೆ, ಅದು ಕೂಡ ಎಮೋಷ್ನಲ್ ಆಗಿ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.